ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಕ್ಷಿತಾ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಂದು ಎವ್ರಿಡೇ ಮಾರ್ನಿಂಗ್ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನಂದು ಇವತ್ತು ವಿಡಿಯೋಗೆ ಅಂತ ಅಲ್ಲ, ನಂದು ಎವ್ರಿಡೇ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಮತ್ತು ಹೊರಗಡೆ ಹೋದಾಗ ಕೂಡ ಇದ್ದೇ ಸ್ಕಿನ್ ಕೇರ್ ರೂಟೀನ್ ಮೇಂಟೈನ್ ಮಾಡೋದು. ಹೊರಗಡೆ ಹೋದಾಗ ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ತೀನಿ, ಒಳಗಡೆ ಇದ್ದಾಗ ಅಂದರೆ ಮನೆ ಒಳಗಡೆ ಇದ್ದಾಗ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಬೇರೆ ಏನು ಚೇಂಜಸ್ ಇಲ್ಲ. ಈ ಸ್ಕಿನ್ ಕೇರ್ ರೂಟೀನ್ ತುಂಬ ಪ್ರಾಡಕ್ಟ್ಸಿಂದ ಏನು ತುಂಬಿರಲ್ಲ. ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಏನು ಸ್ಕಿನ್ ಕೇರ್ ರೂಟೀನ್ ಮಾಡಲ್ಲ ನಾನು. ಎವ್ರಿಡೇ ಮಾರ್ನಿಂಗ್ ನಾನು ಇದ್ದೇ ಸ್ಕಿನ್ ಕೇರ್ ರೂಟೀನ್ ಯಾವಾಗೂ ಯೂಸ್ ಮಾಡೋದು. ಸೊ ಇವತ್ತೇನಪ್ಪ ಸ್ಪೆಷಲ್ ಮೈಕ್ ಇಟ್ಕೊಂಡು ವೀಡಿಯೋಸ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ನನ್ನ ಹತ್ರ ಮೈಕ್ ಅವಾಗಿಂದನೂ ಇದೆ, ಬಟ್ ನಾನು ಮೈಕ್ ಯೂಸ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಿರ್ಲಿಲ್ಲ. ಮೈಕ್ ಯೂಸ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಿದ್ದೀನಿ. ವಾಯ್ಸ್ ಹೇಗೆ ಕೇಳ್ತಿದೆ ಅಂತಲೂ ನನಗೆ ಗೊತ್ತಿಲ್ಲ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮೈಕ್ ಹಾಕ್ಕೊಬಿಡ್ತೀನಿ. ಓಕೆ, ಪರ್ಫೆಕ್ಟ್. ಇವಾಗ ನಾನು ಫಸ್ಟ್ ನಿಮಗೆ ಏನು ತೋರಿಸ್ತೀನಿ ಅಂತ ಅಂದರೆ, ಫಸ್ಟ್ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನು ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಫೇಸಲ್ಲಿ, ಲಿಪ್ಪಲ್ಲಿ ಏನಂದರೆ ಏನೂ ಇಲ್ಲ. ಸಿ, ನನ್ನ ಫೇಸಲ್ಲಿ ಒಂದು ಪಿಂಪಲ್ ಆಗಿದೆ. ಏನಕ್ಕೆ ಅಂತ ಅಂದರೆ, ನಂದು ಆಯಿಲಿ ಸ್ಕಿನ್ನು ಅಲ್ಲ, ಡ್ರೈ ಸ್ಕಿನ್ನು ಅಲ್ಲ, ಕಾಂಬಿನೇಷನ್ ಸ್ಕಿನ್ನು. ಒಂದೊಂದ್ಸಲ ಆಯಿಲಿ ಆಗಿರುತ್ತೆ, ಒಂದೊಂದ್ಸಲ ಡ್ರೈ ಆಗಿರುತ್ತೆ. ಹೇಗೆ ತಿಳ್ಕೊಳ್ಳೋದು ನನ್ನ ಸ್ಕಿನ್ ಟೈಪ್ ಹೇಗೆ ಅಂತ ಅಂದ್ಬಿಟ್ಟು? ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಒಂದೊಂದ್ಸಲ ಪಿಂಪಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಾಡಕ್ಟ್ನ ಬೇಗ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ವಿಡಿಯೋಲ್ಲಿ ನಾನು ಫಸ್ಟ್ ಯೂಸ್ ಮಾಡ್ತಿರೋದು ಸೀರಮ್ ಯಾವ್ದ್ಯಾವುದು ಅಂತ ಅಂದ್ಬಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ. ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ಯಾವ್ದಾದ್ದು ಸೀರಮ್ ಯೂಸ್ ಮಾಡ್ತೀನಿ ಅಂತಂದರೆ, ಸಾರಿ, ಸೀರಮ್ ಬಂದು ನಾನು ಒಂದು ಐಫನ್ ಅವ್ರದ್ದು, ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕರೆಕ್ಟಾಗಿರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಐಫನ್ ಅವ್ರದ್ದು ನಾನು ಸೀರಮ್ ಯೂಸ್ ಮಾಡ್ತಿರೋದು. ಈ ಸೀರಮ್ ಆಲ್ರೆಡಿ ಸೆಕೆಂಡ್ ಬಾಟಲಲ್ಲಿ ಆಲ್ಮೋಸ್ಟ್ ಖಾಲಿ ಆಗಿದೆ, ಇನ್ನು ಸ್ವಲ್ಪ ಇದೆ. ಇವಾಗ ಇದನ್ನು ಸ್ಟಾರ್ಟ್ ಮಾಡಿರೋದು ನಾನು. ಫಸ್ಟ್ ಯೂಸ್ ಮಾಡ್ತಿದ್ದು ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ ಸೀರಮ್ನ ನಾನು ಯೂಸ್ ಮಾಡ್ತಿದ್ದು ಫಸ್ಟೆಲ್ಲ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ನನ್ನ ಮಾಯ್ಶ್ಚರೈಸರ್ ಫಾಕ್ಸ್ಟೈಲ್ ಅವ್ರದ್ದು. ಫಸ್ಟ್ ನಾನು ನಿವ್ಯಾ ಯೂಸ್ ಮಾಡ್ತಿದ್ದು, ಇವಾಗ ಫಾಕ್ಸ್ಟೈಲ್ಗೆ ಶಿಫ್ಟ್ ಆಗಿದ್ದೀನಿ. ಇದು ಫಾಕ್ಸ್ಟೈಲ್ ನರಿಷಿಂಗ್ ಮಾಯ್ಶ್ಚರೈಸರ್. ನೆಕ್ಸ್ಟ್ ಸ್ಟೆಪ್ ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ ಬಗ್ಗೆ ಹೇಳೋದಾದರೆ, ಇದು ಬಂದು ಸನ್ಸ್ಕೂಪ್ ಅವ್ರದ್ದು ಸನ್ಸ್ಕ್ರೀನು. ಇದು ಮೇ ಬಿ ನಾನು 3 to 4 ಇಯರ್ಸಿಂದ ಇದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದು. ಇದು ಎಲ್ಲ ಸ್ಕಿನ್ ಟೈಪ್ಸ್ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನಂಗಿದು ಫೇವ್ರೆಟ್. ನಾನು ಸನ್ಸ್ಕ್ರೀನ್ ಚೇಂಜ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಏನಕ್ಕಂತ ಅಂದರೆ ನಂಗೆ ಇದೇ ಇಷ್ಟ, ನಾನು ಇದೇ ಯೂಸ್ ಮಾಡೋದು. ಯಾವಾಗೋ ಒಂದೊಂದ್ಸಲ ನಾನು ಚೇಂಜ್ ಮಾಡಿರ್ತೀನಿ, ಬಟ್ ಅದು ನಂಗೆ ಅಷ್ಟು ಸೂಟ್ ಆಗೋಲ್ಲ. ಆವಾಗಲೇ ಈ ಥರ ಪಿಂಪಲ್ಸ್ ಎಲ್ಲ ಆಗೋದು. ಸೊ ಅದಕ್ಕೆ ನಾನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಇದೇ ಸನ್ಸ್ಕ್ರೀನ್ ನನಗೆ ಯಾವಾಗೂ ಸೂಟ್ ಆಗುತ್ತೆ, ನಾನು ಇದೇ ಯೂಸ್ ಮಾಡೋದು. ಲಿಪ್ ಬಾಮ್ ಬೇಕಂತ ಅಂದರೆ ನೀವು ಲಿಪ್ ಬಾಮ್ ಯೂಸ್ ಮಾಡ್ಬೋದು. ಹೊರಗಡೆ ಹೋಗ್ತೀನಿ ಅಂತಂದರೆ ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು. ನಂದು ಇಷ್ಟೇ. ಸೊ ಇವಾಗ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೀರಮ್ ಬಂದುಬಿಟ್ಟು ತುಂಬ ಕಡಿಮೆ ತೊಗೋಬೇಕು. ಎಷ್ಟಂತ ಅಂದರೆ 3 to 4 ಡ್ರಾಪ್ಸ್ ತೊಗೋಬೇಕು. ಇಷ್ಟರಲ್ಲೇ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಯಾವತ್ತೂ ಸೀರಮ್ನ ಫೇಸ್ಗೆ ಅಪ್ಲೈ ಮಾಡಿದಾಗ ತುಂಬ ಹಾರ್ಷಾಗಿ ರಬ್ ಮಾಡಬಾರ್ದು. ಸಾಫ್ಟಾಗಿ ಅಪ್ಲೈ ಮಾಡಿಕೊಂಡು ಹೀಗೆ ಫೇಸ್ನ ಟ್ಯಾಪ್ ಮಾಡಬೇಕು. ಏನಕ್ಕಂತ ಅಂದರೆ ಆ ಪ್ರಾಡಕ್ಟು ಫೇಸಿಗೆ ಅಬ್ಸಾರ್ಬ್
ಆ ಪ್ರಾಡಕ್ಟು ಫೇಸ್‌ಗೆ ಅಬ್ಸಾರ್ಬ್ ಆಗಬೇಕು. ಅದಕ್ಕೋಸ್ಕರ ಫೇಸ್‌ಗೆ ಟ್ಯಾಪ್ ಮಾಡಬೇಕು. ನೆಕ್ಸ್ಟ್ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಇಷ್ಟೇ ನಾನು ಮಾಯ್ಶ್ಚರೈಸರ್ ತೊಗೊಳ್ಳೋದು. ನೋಡಿ ಫುಲ್ಲು ಮೆಲ್ಟ್ ಆಗಿ ಹೋಗುತ್ತೆ ಕೈಗೆ ಹಾಕಿದ್ರೆ. ಫೇಸಲ್ಲಿ ಹಾಕ್ಕೊಂಡ್ರು ಕಾಣಿಸೋದೇ ಇಲ್ಲ, ಅಷ್ಟು ಮೆಲ್ಟ್ ಆಗುತ್ತೆ. ಮಾಯ್ಶ್ಚರೈಸರ್ ಏನಕ್ಕೆ ಮಾಯ್ಶ್ಚರೈಸರ್ನ ಏನಕ್ಕೆ ಯೂಸ್ ಮಾಡೋದಂತ ಅಂದರೆ ಫೇಸ್‌ನ ಸಾಫ್ಟಾಗಿಡುತ್ತೆ ಮತ್ತು ನರಿಷಿಂಗ್ ಆಗಿರುತ್ತೆ. ಸೊ ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ ನೀವು. ಸ್ಕಿನ್ ಕೇರ್ ಅಂದರೆ ಫೇಸಿಗೆ ಮಾತ್ರ ಮಾಡೋದಲ್ಲ, ನೆಕ್ಕಿಗೆ ಕೂಡ ಮಾಡಬೇಕು. ಸೊ ನೀವು ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಫೈನಲ್ ಟಚ್ ಅಂತಲೇ ಅನ್ಕೊಳ್ಳಿ, ಇದು ಸನ್‌ಸ್ಕ್ರೀನ್. ನಂದು ಇಷ್ಟೇ ಪ್ರಾಡಕ್ಟ್ಸಿಂದ ಡೈಲಿ ಸ್ಕಿನ್ ಕೇರ್ ಎವ್ರಿ ಡೇ ನಾನು ಇಷ್ಟೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ಕಿನ್ ಕೇರ್ ಮಾಡೋದು. ಸನ್‌ಸ್ಕ್ರೀನ್ ಮೋಸ್ಟ್ ಇಂಪಾರ್ಟೆಂಟ್. ಹೊರಗಡೆ ಹೋದಾಗಂತೂ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಸನ್‌ಸ್ಕ್ರೀನ್ ಯಾವತ್ತೂ ಫೇಸಿಗೂ ಅಪ್ಲೈ ಮಾಡಬೇಕು, ನೆಕ್ಕಿಗೂ ಅಪ್ಲೈ ಮಾಡಬೇಕು. ಏನಕ್ಕೆ ಅಂತ ಅಂದರೆ ನೀವು ಫೇಸಿಗೆ ಮಾತ್ರ ಅಪ್ಲೈ ಮಾಡಿದರೆ ನೆಕ್ ಟ್ಯಾನ್ ಆಗುತ್ತೆ. ಅದಕ್ಕೋಸ್ಕರ ಫೇಸ್‌ಗೆ, ನೆಕ್ಕಿಗೆ ಎರಡಕ್ಕೂ ನೀವು ಸನ್‌ಸ್ಕ್ರೀನ್ ಯೂಸ್ ಮಾಡಬೇಕು. ಓಕೆ, ಸನ್‌ಸ್ಕ್ರೀನ್ ಯೂಸ್ ಮಾಡಿ ಬಿಸಿಲಿಗೆಲ್ಲ ಹೋದ್ರಿ ಅಂತ ಅಂದರೆ ಫುಲ್ ಗ್ಲೋ ಆಗಿ ಕಾಣಿಸ್ತಿರ್ತೀರ. ಸೊ ಸನ್‌ಸ್ಕ್ರೀನ್. ನೆಕ್ಸ್ಟ್ ಬಂದು ನಂದು ಹೊರಗಡೆ ಹೋದರೂ ಕೂಡ ಇದೇ ಸ್ಕಿನ್ ಕೇರ್ ಇರುತ್ತೆ, ಒಳಗಡೆ ಇದ್ರೂ ಇದೇನೆ. ಹೊರಗಡೆ ಏನಾದರೂ ಔಟ್ಸೈಡ್ ಏನಾದರೂ ಹೋಗ್ತಿದ್ದೀನಿ ಅಂತ ಅಂದರೆ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಹೊರಗಡೆ ಹೋಗ್ತಿಲ್ಲ ಅಂತ ಅಂದರೆ ಲಿಪ್ ಬಾಮ್ ಹಾಕ್ಕೊಳ್ತೀನಿ. ಸೊ ಇವಾಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಶೇಡು ಮರ್ಫಿ ಬ್ರೌನ್ ಶೇಡು, ತುಂಬ ಚೆನ್ನಾಗಿದೆ. ಇಷ್ಟೇ. ಸುಮ್ಮನೆ ಹಾಗೆ ಒಂದು ಬಿಂದಿ ಇಟ್ಕೊಳ್ತೀನಿ. ಸುಮ್ಮನೆ ಹಾಗೆ ಚಂದ ಕಾಣಲಿ ಅಂತ ಅಂದ್ಬಿಟ್ಟು ಒಂದು ಬಿಂದಿ ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್. ಯಾವಾಗಲೂ ನಿಮ್ಮ ಸ್ಕಿನ್ನ ತುಂಬ ಮಿನಿಮಲ್ ಪ್ರಾಡಕ್ಟ್ಸಿಂದನೇ ಇಟ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ತುಂಬ ಪ್ರಾಡಕ್ಟ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋದಾಗಲಿ ಮತ್ತು ಹೆವಿ ಅನಿಸ್ಬಾರ್ದು ಫೇಸ್‌ಗೆ. ಅದಕ್ಕೋಸ್ಕರ ಲೈಟಾಗಿ ಯೂಸ್ ಮಾಡಿ ನಿಮ್ಮ ಫೇಸ್‌ನ ಲೈಟಾಗಿ ಇಟ್ಕೊಳ್ಳಿ. ನನ್ನ ವೀಡಿಯೋಸ್ ನೋಡೋಕೆ ನಿಮ್ಗೆ ಇಷ್ಟ ಇದ್ದರೆ, ನಿಮಗೆ ಬೇಗ ನೋಟಿಫಿಕೇಷನ್ ಬರಬೇಕಂತ ಅಂದರೆ ಇವಾಗೇ ಅಲ್ಲಿ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.